ಕಳ್ತನ ಮಾಡಬೇಕಾದ್ರೆ ತಗಲಾಕಬಿಟ್ಟಾರೆ. ಆರ್ಡ್ರು ಡೇಟ್ ಒಂದಿನ ಹಿಂದಿನ ಬರೆದಿದ್ದರೆ ಬಚಾವಾಗೋರು ನೀವು ಕೊಡ್ತಾ ಇದ್ದೀವಿ. ಆರ್ಡರ್ ಮಾಡಿದ್ರೆ ನೀವು ಕೂಡ ಮೆನ್ಷನ್ ಮಾಡಿಬಿಟ್ಟಿದ್ದೀರಾ, ಅದೇ ಡೇಟ್ನ ಮೆನ್ಷನ್ ಮಾಡಿ ಅದನ್ನ ಹೇಳಿ. ಇದನ್ನೇ ಹೇಳ್ತಾರೆ. ಏನು ಇನ್ಸರ್ಟ್ ಮಾಡಿದ್ದಾರೆ, ಯಾರು ಆರ್ಡರ್ ಮಾಡಿದಾರೋ ಯಾವತ್ತು ಡೇಟು 14/1/63 1 ನಿಮಿಷ ಬೋಗಸ್ ಅಂತ ಹೇಳಿದ್ರೆ ಸರ್ವೆ ಸೆಟ್ಲ್ಮೆಂಟು 61 ಆಗೋಗಿದೆ. ಇದು ಗೋಮಾಳ ಅಂತ ಆಗೋದು, ಉಳಿದಿರೋ ಲ್ಯಾಂಡ್ ಸರ್ಕಾರಿ ಅಂತ ಆಗಿದೆ. ಅದನ್ನ ಇನಾಮ್ DC ಇದಕ್ಕೆ ಬರೋದೇ ಇಲ್ಲ, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬರೋದು. ಇವ್ರು ಹೇಳೋದು 63 ಅಂತ. ಸೆಟ್ಲ್ಮೆಂಟ್ ಆದಮೇಲೆ 63ಲಿ ಇದು ಯಾವುದೇ ಕಾರಣಕ್ಕೂ ಮಾಡಕ್ಕೆ ಬರಲ್ಲ. 2 ಕೊಡ್ತೀನಿ. ಇದು ಇವರು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋಕ್ಕೆ ಬರೆದಿದ್ದಾರಲ್ಲ, ಡಾಕ್ಯುಮೆಂಟು ಕ್ರಿಮಿನಲ್ CRPC ಡಾಕ್ಯುಮೆಂಟ್ ಎತ್ಬಿಟ್ಟಿದ್ದಾರೆ. ಲ್ಯಾಂಡ್ ರಿಫಾರ್ಮ್ಸ್ದೆಲ್ಲ ಮರ್ಡರ್ ಕೇಸು ಈ ಗಲಾಟೆಗಳದ್ದು ಕೋರ್ಟಲ್ಲಿ ಬರೀತಾರಲ್ಲ, ಆ ಪೇಪರ್ನ ಎತ್ಕೊಂಬಂದು ಬರೆದ್ಬಿಟ್ಟಿದ್ದಾರೆ. ಕ್ರಿಮಿನಲ್ ಪ್ರೊಸೀಜರ್ CRPCಗೆ ಉಪಯೋಗಿಸಂತ ಪೇಪರ್ನ ಉಪಯೋಗಿಸಿ ಇನ್ಸರ್ಟ್ ಮಾಡಿರೋದು ಆಗ್ಬೋದಲ್ಲ. ಇದು ಇನಾಮ್ ಡಿಸೈಡ್. ಆಮೇಲೆ ಅದನ್ನ ಕಳಿಸಿ, ನಾನು ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಆಗ್ತದೆ. ಆಮೇಲೆ ಈಗ ರೈತರ ಹೆಸರು ಮಾಡಿ ಆಮೇಲೆ ಅಶೋಕ್ ಜೈನು ಇದೆಲ್ಲ ಬಂದಿರೋದು. ಆ ರೈತರೇ ಹೋಗಿ ಅರ್ಜಿ ಕೊಟ್ಟಿದ್ದಾರೆ 1983ಲಿ. ಇದು ಸರ್ಕಾರದ್ದು ಅಂತ. ಅದು ಕೊಡ್ತೀನಿ, ಹೌದು. ಲ್ಯಾಂಡ್ ಗ್ರಾಂಟ್ ಬರ್ತದೆ, ಇನಾಮ್ DC ಬರೋದೇ ಇಲ್ಲ. ಆಮೇಲೆ ಬಿನಾಮ್ DC ಬುಕ್ ಕೊಡಿ, ಬುಕ್ ಜೋಡಿ ತೋರ್ನಳ್ಳಿ ಅಲ್ಲ, ಕೆಜಿ ತೋರ್ನಳ್ಳಿ. ಏನ್ ಬುಕ್ ಇದು? ನೋಟಿಫಿಕೇಶನ್ ಪ್ರಕಾರ ಇಲ್ಲಿ ಜೋಡಿ ತೋರ್ನಳ್ಳಿ ಅಂತ ಬರೆದಿದ್ದಾರೆ. ಇವರೇ ಬರ್ಕೊಂಡಿರೋದು, ನೋಡಿಲ್ಲ. ಜೋಡಿ ಅನ್ಕೊಂಡ್ಬಿಡೋದು. ಇದಿರೋದು ಕೆಜಿ ಅಂದ್ರೆ ಏನು? ಕುಂಟುಂಡಿ ಘಟ್ಟ ಅಂತ. ಏನದು ಎಂತಾರೆ? ಕುಂಟುಂಡಿ ಘಟ್ಟ ಅಂತ. ಇಲ್ಲಿ ನೋಡಿ ಏನು ಎಕ್ಸ್ಪ್ಲೇನ್ ಮಾಡಿ. ಇಲ್ಲಿ ಜೋಡಿ ಅಂತ ಬರ್ಕೊಬಿಟ್ಟಾರೆ. ಜೋಡಿ ವಿಲೇಜ್ ಅಲ್ವೇ ಅಲ್ಲ, ಅರ್ಥ ಆಯ್ತಲ್ಲ ನಿಮಗೆ? ಆಮೇಲೆ ಎಲ್ಲ ಸರ್ಕಾರಿ ದಾಖಲೆಗಳಲ್ಲೂ ಕಡತಗಳಿದೆ. ಕಡತಲ್ಲಿ ಏನಿರ್ಬೇಕು? ಜೋಡಿದಾರ ಹೆಸರಿರ್ಬೇಕು. ಏನಿದೆ ಕಡತ ಕೊಡಿ, ಅದು ಕಳಿಸಿದ್ರಲ್ಲೇ ಖಾಲಿ ಇದೆ. ಆಮೇಲೆ ಫಾರಂ ನಂಬರ್ 8 ಬರಿಬೇಕು. ಏನಿಲ್ಲ, ಸುಮ್ಮನೆ ಬರೆದು